ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ CWRC ಸೂಚನೆಯನ್ನು ಕೊಟ್ಟಿತ್ತು, ಶಿಫಾರಸು ಮಾಡಿತ್ತು. ಆದರೆ ಇದೀಗ ಕರ್ನಾಟಕ ಸರ್ಕಾರ ನೀರು ಹರಿಸದಿರಲು ತೀರ್ಮಾನವನ್ನು ಮಾಡಿದೆ. ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ನೀರು ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಭೆ ಬಳಿಕ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಜುಲೈ 14ರಂದು ಸರ್ವ ಪಕ್ಷಗಳ ಸಭೆ ನಡೆಸ್ತೇವೆ. ನೀರಿನ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕಿದೆ. ಎಲ್ಲವನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಮುಂದಿನ ನಿರ್ಧಾರ ಇರುತ್ತೆ. CWRC ಶಿಫಾರಸು ಪ್ರಶ್ನಿಸಿ CWMAಗೆ ಮೇಲ್ಮನವಿ ಸಲ್ಲಿಸ್ತೇವೆ. ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಒಂದು ವಿಚಾರ ಬಂದಿರತಕ್ಕಂಥ ಅಭಿಪ್ರಾಯ. ಅದರಿಂದ ನಾವು ಅಪೀಲ್ ಹಾಕಬೇಕು, ನೀರು ಬಿಡಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ಬರೀ 6.20 ಬರೀ 73% ಆಗಿದೆ. ಹೇಮಾವತಿ 55% ಇದೆ. KRS ಬರೀ 54% ಇದೆ. ಕಬಿನಿ 96% ಇದೆ. ಟೋಟಲ್ ಸರಾಸರಿ ನಮಗೆ 62% ಮಾತ್ರ ಇದೆ. ಇನ್ನು ನಮಗೆ ಡಿಫಿಷಿಯಂಟೇ ನಮಗೆ ಈಗಾಗಲೇ 19 TMC ಡಿಫಿಷಿಯಂಟ್ ಇದೆ. ನಾರ್ಮಲ್ ಇಯರ್ ಏನು ಸಾಮಾನ್ಯವಾಗಿ ಏನು ಬರಬೇಕಾಗಿತ್ತು ಅದು 28% ಶಾರ್ಟೇಜ್ ಇದೆ. ಕರ್ನಾಟಕ 28%, ಈಗಾಗಲೇ ಆಲ್ಮೋಸ್ಟ್ 30% ನಮಗೆ ಶಾರ್ಟೇಜ್ ಇದೆ. ಇನ್ನು ಮುಂದಕ್ಕೆ ಮಾಡೋದಲ್ಲ, ಈ ಇಷ್ಟೊತ್ತಿಗೆ ಬರಬೇಕಾದಂತ ಸಂದರ್ಭ. ಹೋದ ವರ್ಷ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು. ಹಿಂದೆ ಲಾಸ್ಟ್ 4 years ಬಹಳ ಸಮೃದ್ಧಿಯಾಗಿ ನಾವಿದ್ದೋ. ಈಗ ನಮಗೆ ತೊಂದರೆ ಆಗಿದೆ. ದಿಸ್ ಇಸ್ ದಿ ಎಕ್ಸಾಕ್ಟ್ ಸ್ಟೇಟಸ್.